ಏನು ಬಂದಿಲ್ವಾ? ಇಲ್ಲಪ್ಪ ಬಂದಿಲ್ಲ ನಮಗೆ. ಹೌದಾ? ಪ್ರಾಮಿಸ್ ಬಂದಿಲ್ಲ ನಮ್ಗೆ 2,000 ರೂಪಾಯಿ. 2,000 ರೂಪಾಯಿ ಬಂದಿಲ್ಲ. ಬೇಡ ಸರ್, ನಮ್ಗೆ ಕುತ್ಕೊಂಡು ವ್ಯಾಪಾರ ಮಾಡಕ್ ನ್ಯಾಯವಾಗಿ ಬಿಟ್ರೆ ಸಾಕು. ಅವ್ರ ದುಡ್ಡೇ ನಮಗೆ ಬೇಡ. ನಾವು ದುಡ್ಕೊಳ್ ತಿನ್ನೋದಕ್ಕಾದ್ರೂ ನಮ್ಗೆ ಕುಡ್ಬತ್ ಮೇಲೆ ಅಂಗಡಿ ಹಾಕಕ್ ಬಿಟ್ರೆ ಸಾಕು. ನಮ್ಗೆ ಅವ್ರು ಕೂಡ ಸಾಕು, ಯಾವುದು ಬೇಡ ನಮ್ಗೆ. ನಮ್ಗೆ ಅಂಗಡಿ ಹಾಕಕ್ ಬಿಡ್ತೆ ಸಾಕು. ಪೊಲೀಸ್ ಅವ್ರ ಕಾಟೆ ಬರಬಾರ್ದು. ಏನೋ ನಮ್ಗೆ ಹೊಟ್ಟೆ ಪಡ ಬರ್ತೀನಿ, ನಮ್ಗೆ ಇದರಲ್ಲೇ ಜೀವನ ಇರೋದು, ಬೇರೆದು ಯಾವುದೂ ಜೀವನ ಇಲ್ಲ. 1 kg 2 kg ಮಾಡಕ್ ಬಿಡ್ತಾ ಇಲ್ಲ. ಅವ್ರು ಹೋಗ್ತಾ ಇವ್ರದ್ದು ತೋಟ ಇವ್ರದ್ದು ಅವ್ರದ್ದು ಯಾರ್ದನ್ನ ಹೋಗೋದು ಬರುತ್ತೆ. ಇಲ್ಲಿ ಆ ಮೋರಿ ಈ ಕಡೆನಿಂದ ಮಾರ್ತಾ ಇರೋದು, ಆ ಕಡೆ ಮಾರಕ್ಕಾಗಲ್ಲ. ಎತ್ತೀರಿ ಇರ್ರಿ ಅಂತಾರೆ. ಬಂದು ಯಾರಿಗೆ ಸರ್ ಕೊಡ್ತಾ ಇದ್ದಾರೆ? ಇರೋವರೆಗೆ ಬರ್ತಾ ಇದೆ. ರೇಷನ್ ಕಾರ್ಡ್ ಯಾರಿಗಿದೆ? ಬಿಲ್ಡಿಂಗ್ಗಳು ಇರೋವರೆಗೆ ಇದೆ. ಅನಾದ್ರಿಗೆ ಬಾಡಿಗೆಗಳು ಕಟ್ಟೋವರೆಗೆ ಇಲ್ಲಿ ಬಂದು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋವರೆಗೆ ಯಾರಿಗೂ ಇಲ್ಲ. ಇಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಇರೋವರೆಗೆ ಮನೆಗಳು ಕೊಡ್ತಾರೆ, ಇರೋವರೆಗೆ ರೇಷನ್ ಕಾರ್ಡುಗಳು, ಇರೋವರೆಗೆ ದುಡ್ಡು ಹಾಕ್ತಾರೆ. ಬಡವರಿಗೆ ಏನು ಸಿಗ್ತೈತೆ? ಏನು ಸಿಗ್ತಾ ಇಲ್ಲ. ಸರ್ಕಾರ ಕಣ್ಣು ಮುಚ್ಕೊಂಡಿದೆ. ಅಲ್ಲಲ್ಲ, ನಿಮ್ಮ ಹೆಸರು? ನನ್ನ ಹೆಸರು ಸೈದಾ. ಸೈದಾ ಅವರೇ, ಮಲ್ಲಿಗೆ ವ್ಯಾಪಾರ ಮಾಡ್ತಾ ಇದ್ದೀರಾ ಅಲ್ವೇ? ಎಷ್ಟು ಕಷ್ಟ ಇದೆ ಜೀವನ ಇಲ್ಲೆಲ್ಲ. ಮಾರ್ಕೆಟಲ್ಲಿ ಅನುಕೂಲ ಎಲ್ಲ ಹೆಂಗಿದೆ, ಅದ್ರ ಬಗ್ಗೆ ಹೇಳಿ. ಅನುಕೂಲ ಅಂತ ಹೇಳ್ತೀಯ, ಇಲ್ಲಿ ತುಂಬ ಮೋಸ ನಡೀತೈತೆ ಅಪ್ಪಿ. ಯಾವ ಥರ ಮೋಸ ಅಜ್ಜಿ? ಅಯ್ಯೋ ಇಲ್ಲಪ್ಪಿ, ನೋಡು ಇವಾಗ ನೀನು ಚೆನ್ನಾಗಿದ್ಯಾ, ನಿನ್ನ ಥರ ಮಾತಾಡ್ತಾರೆ. ಇವಾಗ ನಾವು ಬಡವರು, ನಮ್ಮ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆ ನಿಮಗೆಲ್ಲ ಕಷ್ಟ ಆಗ್ತಿದೆಯಾ? ಇಲ್ಲಿ ಸಮಸ್ಯೆ ಆಗ್ತಿದೆಯಾ? ಹೌದು, ಕಷ್ಟ ಇರೋದಕ್ಕೆ ಹೇಳ್ತಾ ಇರೋದು. ಕಷ್ಟ ಇಲ್ಲದಿದ್ರೆ ನಾವು ಯಾಕೆ ಬರ್ತೀವಿ? ನಮ್ದು ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡು ಇಲ್ವಾ? ಏನು ನೋಡಿ, ಭಾರತದಲ್ಲಿದ್ದಾರೆ ಆಧಾರ್ ಕಾರ್ಡು ಇಲ್ಲ, ರೇಷನ್ ಕಾರ್ಡ್. ಯಾಕೆ ಆಧಾರ್ ಕಾರ್ಡ್ ಇಲ್ಲ? ಯಾಕೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಮಾಡಿಸ್ಕೊಂಡಿಲ್ಲ ನಾನು. ಮಾಡಿಕೊಡೋರು ಗತಿ ಇಲ್ಲ, ನನಗೆ ಕೇಳೋರು ಗತಿ ಇಲ್ಲ. ನಮ್ಮ ಯಜಮಾನ್ರಿಲ್ಲ, ತೀರ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರಿಲ್ಲ. ನಮಗೆ ಮಕ್ಕಳು ನಾನು ತಗೊಂಡು ಸಾಕಿರೋ ಮಗು ಇರೋದು, ನನಗೆ ಹುಟ್ಟಿರೋ ಮಕ್ಕಳಿಲ್ಲ. ದತ್ತು ಮಗ ಸಾಕಿರೋದು? ಹಾಂ, ಹೆಣ್ಣು ಹುಡುಗಿ ಆಯಿತಾ. ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ, ಗಂಡನ ಮನೆಯಲ್ಲಿದ್ದಾರೆ. ಯಾವಾಗೋ ಬರ್ತಾಳೆ, ಆ ಮಗು ನೋಡ್ಕೊಂಡು ಹೋಗ್ತಾಳೆ. ಹೆಣ್ಮಗು ಮೇಲೆ ನಾವೇನು ಜಬರ್ದಸ್ತಿ ಆಗುತ್ತಾ? ಮತ್ತು ನೀವೇ ಹೇಳಿ, ಬೆಳಗ್ಗೆಯಿಂದ ಸಾಯಂಕಾಲ ನಾವು ದುಡಿದ್ರೆ ಅಪ್ಪಿ 200 ರೂಪಾಯಿ ಸಿಗೋದು ಕಷ್ಟ. ಇದ್ರಲ್ಲಿ ತಗೊಂಡೋಗಿ ಮಕ್ಕಳ ಜೀವನ ಹೆಂಗೆ ನಡೆಸೋದು, ನಾವು ಜೀವನ ಹೆಂಗೆ ಮಾಡೋದು, ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಅಲ್ಲಿ ನಮ್ಮ ಮನೆ ಹತ್ರ ಅವರು ಕೌನ್ಸ್ಲರ್ ಇದ್ದಾರೆ, ಅವ್ರಿಗೋಗಿ ಹೇಳಿದ್ವಿ, ಈ ಥರ ನಂಗೆ ರೇಷನ್ ಕಾರ್ಡ್ ಇಲ್ಲ, ಮಾಡಿಕೊಡಿ ಅಂದರೆ ಮಾಡ್ಕೊಡ್ತೀನಿ ಅಂತಾರೆ. ಅವ್ರು ಮಾಡಿಕೊಟ್ಟಿಲ್ಲ, ನಾವು ತೊಗೊಂಡಿಲ್ಲ. ಹೆಂಗಪ್ಪಿ, ನಾವು ಕೊಂಡ್ಕೊಬೇಕು, ತಿನ್ನಬೇಕು. ನಾನು ಹೇಳೋದು ರೇಷನ್ ಕಾರ್ಡು ಇಲ್ಲದೆ ಅಕ್ಕಿ ಎಲ್ಲ ಹೆಂಗೆ ಅಂತ. ಅಕ್ಕಿ ಎಲ್ಲ ಹೆಂಗೆ ಅಂದರೆ ಅಂಗಡಿಯಲ್ಲಿ ತಗೊಂಡೋದು ತಿನ್ನೋದು. 50-60 ರೂಪಾಯಿ ಕೆಜಿ ಕೊಟ್ಟು ತಗೋತೀರಾ? ಇನ್ನೇನು ಮಾಡೋಣ? ಇನ್ನೇನು ಉಪವಾಸ ಇರೋಕ್ಕಾಗುತ್ತಾ? ಹೊಟ್ಟೆ ಕೇಳುತ್ತಾ? ಮತ್ತೆ ನೋಡಿ, ನೀವು ಎಷ್ಟೇ ಒಂದು ದೊಡ್ಡ ಮಟ್ಟದಲ್ಲಿ ನೀವು ಏನೇ ಯೋಜನೆಗಳನ್ನು ಕಲ್ಪಿಸಿದ್ರು, ಎಷ್ಟೋ ಜನರಿಗೆ ರೇಷನ್ ಕಾರ್ಡ್ ಇಲ್ಲ. ನಾನು ಆಗ್ಲಿಂದನೂ ಕೂಡ ನಾನು ನೋಡ್ತಾ ಇದ್ದೀನಿ, ಆಧಾರ್ ಕಾರ್ಡು ರೇಷನ್ ಕಾರ್ಡ್ಗಳೇ ಇಲ್ಲ. ಇಲ್ಲಿ ಆಧಾರ್ ಕಾರ್ಡೇ ಇಲ್ಲ ಅಂತಂದಮೇಲೆ, ಆಧಾರನೇ ಇಲ್ಲ ಅಂತಂದಮೇಲೆ ಅದೇನು, ಯಾವ ಥರ ನೀವು ಅದೇನು ಮಾಡ್ತಿದ್ದೀರಾ? ಓಟ ನಿಮ್ಮ ಹೆಸರೇನು ಹೇಳಿ? ವೆಂಕಟಮ್ಮ. ವೆಂಕಟಮ್ಮ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀರಾ? ನಾನು ಹುಟ್ಟದವಾಗನಿಂದ ಇಲ್ಲೇ ಬಿದ್ದಿದ್ದೀನಿ. ಹೌದು, ನಿಮ್ದು ಆಧಾರ್ ಕಾರ್ಡ್ ಇದೆಯಾ? ಆಧಾರ್ ಕಾರ್ಡ್ ಐತೆ, ಸೊಸೈಟಿ ಕಾರ್ಡ್ ಐತೆ. 3 kg ಅಕ್ಕಿ ಕಟ್ತಾರೆ. ಅಲ್ಲಿ ಹೋಗಿ ಕಾತ್ಕೊಂಡ್ರೆ ನೀನ್ ಎಲ್ಲಿರೋದು? ಮುಲ್ಬಾಗಲ್ದಾಗ. ಅಲ್ಲಿಗೆ ಹೋಗು, ಇಲ್ಲಿ ಗಂಚಲ್ಲಿ ಮಾಡ್ಬೇಡ ಅಂತ ಹೇಳ್ತಾರೆ. ಯಾರು? ಸೊಸೈಟಿ ಅಕ್ಕಿ ಹಾಕೋರು. ಈಗ ಎಲ್ಲಿ ಬೇಕಾದ್ರೂ ತಗೊಂಬೋದಲ್ಲ ಸೊಸೈಟಿ ಅಕ್ಕಿನ? ಅದೇ ತಗೋಬಹುದು. ನೀವು ಕರ್ನಾಟಕದಲ್ಲಿ ಎಲ್ಲಿದ್ರು ತಗೊಂಬೋದು. ನಾವ್ ತಕೊಂತೀವಿ ಅಂತ ಎತ್ಕೊಂಡ್ ಬಂದಿದ್ವಿ ಅಲ್ಲಿಂದ. ಅದು ಏನ್ ಹೇಳ್ತಾರೆ ಗೊತ್ತಾ? 25ನೇ ತಾರೀಕು ಮೇಲೆ ಬಾ, ನಿನ್ ಕೊಡ್ತೀವಿ, ಇಲ್ಲಾಂದ್ರೆ ಇವಾಗ ಬರಬೇಡ, ಇಲ್ಲಿರೋವ್ರ ಕಾಯಿ ಸಾಕಾಗಲ್ಲ, ಹೋಗು, ಎಲ್ಲಿದ್ಯೋ ಅಲ್ಲಿ ಹೋಗಿ ಮಾತಾಡಿ, ಇಲ್ಲೆಲ್ಲ ಮಾತಾಡ್ಬೇಡ ಅಂತಾರೆ. ಹಂಗೆಲ್ಲ ಅಂತಾರ? ಅಯ್ಯೋ, ಆಮೇಲೆ ಬೇರೆ ನನಗೂ ಜಗಳನೂ ಆಗೋಯ್ತು. ಇವಾಗ ಸೊಸೈಟಿಗೆ ಹೋಗಲ್ಲ ನಾಳೆ. ಅಲ್ಲಿ ಯಾವ ಸೊಸೈಟಿ ಅದು? ಇಲ್ಲ, ಕೇರ್ಪುರಂ ಸೊಸೈಟಿನಾ? ಯಾವ ಏರಿಯಾದಲ್ಲಿ, ಯಾವ ಬ್ಲಾಕ್ ಹೇಳಿ? ಕೇರ್ಪುರ ಅದಲ್ಲ, ರಾಜರಾಜೇಶ್ವರಿ ದೇವಸ್ಥಾನ ಟೆಂಪಲ್. ರಾಜರಾಜೇಶ್ವರಿ ದೇವಸ್ಥಾನ ಟೆಂಪಲ್ ಹತ್ರ ಇರೋ ಸೊಸೈಟಿ. ಆ ಕಡೆ ಮುಂದ್ಗಡೆ ಐತೆ. ಏನೋ ಹೆಸರು? ಅವ್ರ ಹೆಸರೇನೋ ನನಗೂ ಗೊತ್ತ. ಬೇರೆ ಏನು ಪ್ರಾಬ್ಲಮ್ ಇಲ್ವಾ ಇಲ್ಲಿ ವ್ಯಾಪಾರಕ್ಕೆ? ನಮ್ಗೆ ತೊಂದ್ರೆ ಅಣ್ಣ. ಅಲ್ಲಿ ರೋಡಾಗ ಕುತ್ಕೊಳಕ್ಕೂ ಬಿಡಲ್ಲ, ಇಲ್ಲಿ ಕುತ್ಕೊಳಕ್ಕೂ ಬಿಡಲ್ಲ, ವ್ಯಾಪಾರ ಮಾಡಕ್ಕೆ ಬಿಡಲ್ಲ. ಪೊಲೀಸವ್ರು ಎತ್ತಾರೆ, ಬೀದಿಗೆ ಹಾಕ್ಬಿಡ್ತಾರೆ. ಇಲ್ಲಿ ಕೂತ್ಕೋಬೇಡ್ದು. ನೋಡು, ಇಲ್ಲೆಲ್ಲ ನಾವು ವ್ಯಾಪಾರ ಮಾಡೋರೆ. ನಾನು ಇಷ್ಟು ಹುಡುಗಿನಿಂದ ಇಲ್ಲೇ ಬಿದ್ದಿದ್ದೀನಿ. ಸರಿ.
ಸ್ವಂತ ಮನೆಗಿಂತ ಮನೆ ಇಲ್ಲ, ಬಾಡಿಗೆ ಕಟ್ಟೋದು 15,000 ಬಾಡಿಗೆ ಕಟ್ಕೊಂಡು ಜೀವನ ಮಾಡಿ. 15,000 ಬಾಡಿಗೆ. ಮೇಡಮ್ ನಮಸ್ಕಾರ. ಅಯ್ಯೋ ಈಗ ನಾಚ್ಕತ್ತೀರಿ ನೋಡ್ರಿ. ಏನು ನಿಮ್ಮ ಹೆಸರು? ಸರ್ ಲತಾ. ನಿಮ್ಮ ಹೆಸರು? ಇಬ್ರು ಗಂಡ ಹೆಂಡತಿ ವ್ಯಾಪಾರ ಮಾಡ್ತಾ ಇದ್ದೀರಾ ಹೂವಿಂದು. ಓಕೆ, ಹೆಂಗಿದೆ ಮಾರ್ಕೆಟು? ಮಾರ್ಕೆಟ್ ಚೆನ್ನಾಗಿದೆ. ಮಾರ್ಕೆಟಲ್ಲಿ ಅಭಿವೃದ್ಧಿ ಹೆಂಗಿದೆ? ಅಭಿವೃದ್ಧಿ ಇಲ್ಲ ಸರ್, ಅಭಿವೃದ್ಧಿ ಇಲ್ಲ ಸರ್. ಸ್ವಲ್ಪ ಕಸ ಗಿಸ ಎಲ್ಲ ಸ್ವಲ್ಪ ಇದೆ ಬಿಟ್ರೆ, ಸಿಕ್ಕಾಪಟ್ಟೆ ಕಸ ಬಿಟ್ರೆ ಅದು ಬಿಟ್ರೆ ಬೇರೆ ಏನಿಲ್ಲ. ಬೇರೆ ಏನಿಲ್ವಾ? ನೀವೇ ಭಯ ಬೀಳ್ತಿದ್ದೀರಾ ಮಾತಾಡೋಕ್ಕೆ? ನಿಮ್ಮ ಹೆಸರು ಲತಾ ಅಂದ್ರಿ ಅಲ್ವಾ? 200 ರೂಪಾಯಿ ಬಂತಾ ಸರ್? ನಮಗೆ ಬಂದಿಲ್ಲ. ಯಾಕೋ? ನಾವು ಮಾಡಿಸ್ಕೊಂಡೇ ಇಲ್ಲ ಸರ್, ಅದು ಕೊಡಲ್ಲ ಅವರು. ಮಾಡಿಸ್ಕೊಂಡಿಲ್ಲ, ಕೊಡಲ್ಲ ಅಂತಾನೆ ಮಾಡಿಸ್ಕೊಂಡಿಲ್ಲ. ಹೌದು. ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಮಾತಾಡ್ಬೋದು. ಎಲ್ಲ ಓವರ್ ಆಲ್ ಅಭಿವೃದ್ಧಿ ಸಮಸ್ಯೆ ಏನು ನಿಮ್ಮ ಪ್ರಾಬ್ಲಮ್ ಅಂತ ಈ ಕಾರ್ಯಕ್ರಮದ ಹೆಸರು ಏನು ನಿಮ್ಮ ಪ್ರಾಬ್ಲಮ್ಮು ಎಲ್ಲ ಜನರನ್ನು ಮಾತಾಡ್ಸ್ಕೊಂಡು ಬರ್ತಾ ಇದೀವಿ ವ್ಯಾಪಾರಸ್ಥರನ್ನ. ಆ ಥರ ಅಂತ ಪ್ರಾಬ್ಲಮ್ ಏನಿಲ್ಲ ನಮ್ಮ ಮಾರ್ಕೆಟಲ್ಲಿ. ಸೊ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಯಾಕೆಂದರೆ ನಮ್ಮ ಮೇಂಟೆನೆನ್ಸ್ ಚೆನ್ನಾಗಿದೆ. ಮೀನ್ಸ್ ನಮ್ಮ ಅಧ್ಯಕ್ಷರಿದ್ದಾರಲ್ಲ, ಸೊ ಕ್ಲಿಯರ್. ಅಧ್ಯಕ್ಷ ಕತೆ ಪಕ್ಕೋಕಿಡ್ರಿ. ನಿಮ್ಮ ಎಮ್ ಎಲ್ ಎ ಹೆಂಗೆ? MLA ನಾನೇನು ಸರ್ ಹೇಳಿ, ಎಮ್ ಎಲ್ ಎ ಥರನೇ ಇದ್ದಾರೆ ಅಷ್ಟೇ. ಎಮ್ ಎಲ್ ಎ ಥರನೇ ಇದ್ದಾರೆ. ನಿಮಗೆ ಗೊತ್ತಾ ಯಾರು ಎಮ್ ಎಲ್ ಎ ಅಂತ? ಬೈತ್ರಿ ಬಸವರಾಜು. ಬೈತ್ರಿ ಬೈರತಿ ಬಸವರಾಜು. ಇರಲಿ ಓಕೆ. ಹೆಂಗೆ ಎಮ್ ಎಲ್ ಎ ನೋಡಿದ್ದೀರಾ ನೀವು? ಹೋಗ್ಲಿ ಅವ್ರನ್ನ ಒಂದ್ಸಲ ಇದ್ರು ಇಲ್ಲಿ ಬರ್ತಾ ಇರ್ತಾರೆ ಸರ್, ನೋಡಿದ್ದೀರಿ? ಬರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ. ಆಮೇಲೆ ಬರಲ್ವಾ? ಆಮೇಲೆ ನಾವು ನೋಡಿಲ್ಲ ಸರ್. ಚೆನ್ನಾಗಿ ಆನ್ಸರ್ ಕೊಡ್ತೀರ ಅವರು. ನೀವು ನೋಡಿದ್ದೀರಾ ಸರ್? ನೋಡಿದ್ದೀರಿ, ಬರ್ತಾ ಇರ್ತಾರೆ, ನೋಡಿದ್ದೀನಿ. ಎಲೆಕ್ಷನ್ ಟೈಮಲ್ಲ ಅಥವಾ ಎಲೆಕ್ಷನ್ ಟೈಮಲ್ಲೇ, ಬಟ್ ಇನ್ನು ಯಾವುದಾದ್ರೂ ಫಂಕ್ಷನ್ ಏನಾರ ಇದ್ರೆ ಬರ್ತಾರೆ. ಫಂಕ್ಷನ್ ಜಾಸ್ತಿ ಜನ ಇದ್ರೆ? ಹೌದು. ಅಭಿವೃದ್ಧಿ ಏನು ಕಾಣಿಸ್ತಿಲ್ವಾ? ಏನು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಏನಾದ್ರು ಅಭಿವೃದ್ಧಿ ಹೆಂಗೆ ಅಂತ ಕಾಣಿಸ್ತಿಲ್ವಾ? ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸರ್ ನಮಗೆ, ಯಾಕೆ ನೋಡಿದರೆ ಏನು ಹೇಳೋಕ್ಕಾಗ್ತಾ ಇಲ್ಲ. ಆ ಥರನೇ ಏನು 3 ಇಲ್ಲ, 6 ಇಲ್ಲ 3 ಇಲ್ಲ, 6 ಇಲ್ಲ 3 ಇಲ್ಲ, ಏನು ಹೇಳೋಕ್ಕಾಯ್ತಿಲ್ಲ ಅಂತಂದ್ರೆ ಏನು ತೋಚ್ತಾನೆ ಇಲ್ಲ ಅಂತ ಅರ್ಥ. ಓಕೆ. ಮೇಡಮ್ ಅವರೇ ನಮಸ್ಕಾರ. ನಿಮ್ಮ ಹೆಸರು ಹೇಳಿ ಫಸ್ಟು. ಪ್ರಮೀಳಾ ಅಂತ. ಪ್ರಮೀಳಾ ಅವರೇ, ನೀವು ನನಗೆ ಹೂ ಮಾರೋರ ಥರ ಕಾಣ್ತಿಲ್ಲ. ನೀವು ಯಾವುದೋ ಅಂಗನವಾಡಿ ಟೀಚರು ಅಥವಾ ಮಕ್ಕಳಿಗೆ ಸ್ಕೂಲ್ ಪಾಠ ಮಾಡಿ ಹೇಳೋ ಟೇಬಲ್ ಮೇಲೆ ಕೂತಿರೋ ಟೀಚರ್ ಥರ ಕಾಣ್ತೀರಾ. ಹೆಂಗೆ ಲೆಕ್ಕ ಹಂಗೇನೆ. ಅದಕ್ಕೆ ಈಗ ನೀವು ಮಾತಾಡಬೇಕು ಅಂತ ನಾನು ಹಂಗೆ ಹೇಳಿದ್ದು. ಹೇಳಿ, ಎಂಥದಿಲ್ಲ. ಏನು ನಿಮ್ಮ ಪ್ರಾಬ್ಲಮ್ಮು? ಏನು ನಿಮ್ಮ ಏರಿಯಾ ಪ್ರಾಬ್ಲಮ್ಮು? ನಮ್ಮ ಏರಿಯಾಗೆ ರೋಡೇ ಚೆನ್ನಾಗಿಲ್ಲ. ಹೌದಾ? ಆಮೇಲೆ ಬರೀ ಕಸ ಇದೆ ನಾವು ಓಡಾಡೋ ರೋಡಲ್ಲಿ. ಅದನ್ನೇ ಕೇಳಿದ್ದು. ಆಮೇಲೆ ನೋಡಿ ಹೆಂಗೆ ಹೇಳ್ತವ್ರೆ. ಅಲ್ಲ, ನಾನು ಅದನ್ನೇ ಹೇಳೋದು. ನಾನು ಮಾತಾಡಿದ್ರೆ ಎದುರಾಗುತ್ತೆ, ಬೇಡ ಹೋಗಿ. ಬೇಡ ಮಾತಾಡ್ಬೇಕಮ್ಮ, ನೀವೇ ಮಾತಾಡ್ಬೇಕು. ಮಾತಾಡಿದ್ರೆ ನಾನು ಇದ್ದಕ್ಕಿದ್ದಂಗೆ ಮಾತಾಡ್ತೀನಿ, ಅದು ಚೆನ್ನಾಗಿರಲ್ಲ. ಇದ್ದಿದ್ದಂಗೆ ಮಾತಾಡೋರೆ ಬೇಕು ನಮಗೆ. ನಿಮ್ಮ ಮನ್ಸಿಗೆ ಬಂದಿದ್ದು ಹೇಳ್ಬಿಡ್ಬೇಕು. ಎಲ್ಲ ವ್ಯಾಪಾರಸ್ಥರೇ, ನಾನು ಒಂದು ವ್ಯಾಪಾರ ಮಾಡೋಲ್ಲ ಇಲ್ಲಿ. ಯಾಕಂದರೆ ನಾನು ಮಾತಾಡಬಾರ್ದು ಅದೆಲ್ಲ. ನಮ್ಗೇನಿಲ್ಲ, ನಮ್ಗೆ ಹೋಗೋಕ್ಕೆ ಬರೋಕ್ಕೆ ನೇತ್ರಾವತಿಗೆ ಒಂದು ಒಳ್ಳೆ ರೋಡ್ ಬೇಕು ಅಷ್ಟೇ. ಗೃಹಲಕ್ಷ್ಮಿ ಬರ್ತಿದ್ಯಾ? ಇಲ್ಲಪ್ಪ, ನಾವು ಮಾಡ್ಕೊಂಡಿಲ್ಲ. ಯಾಕೋ? ಇಲ್ಲ, ಅದು ಕಷ್ಟಪಡ್ತಾ ಇದೀವಲ್ಲ, ನಮ್ಗೆ ಯಾಕೆ ಅದೆಲ್ಲನು ಬೇಡ ಅಂತೀರಾ? ಬೇಡ, ಫ್ರೀ ಆಗಿ ಕೊಟ್ರೆ ಯಾರು ಬೇಡ ಅಂತಾರೆ? ಬೇಡ, ನಾನು ಬಸ್ಸಲ್ಲಿ ಓಡಾಡಲ್ಲ ಜಾಸ್ತಿ. ಇಲ್ಲಿ ಯಾರನ್ನಾದ್ರೂ ಕೇಳಬೇಕಂದ್ರೆ ನಾನು ಬಸ್ಸಲ್ಲಿ ಓಡಲ್ಲ. ಆಧಾರ್ ಕಾರ್ಡೇ ನನ್ನ ಹತ್ರ ಇಟ್ಕೊಂಡಿರಲ್ಲ. ನಾನು ಟಿಕೆಟ್ ಕೊಟ್ಟು ಹೋಗ್ತೀನಿ. ಏನು ಅಷ್ಟೊಂದು ಸ್ವಾಭಿಮಾನ? ಹೌದು, ನನಗೆ ಅದೇ ಸ್ವಾಭಿಮಾನ. ಎಸ್ ನೋಡಿ, ಇವೆಷ್ಟು ಕೊನೆಗೂ ನಾವು ಎಲ್ಲರನ್ನೂ ಮಾತಾಡ್ಸ್ಕೊಂಡ್ಬಂದ್ವಿ. KR ಪುರಂ ಮಾರ್ಕೆಟಲ್ಲಿ ಸಮಸ್ಯೆ ತಾಂಡವಾಡ್ತಾ ಇದೆ. ಒಂದಷ್ಟು ಜನ ಹೇಳೋದಕ್ಕೆ ಭಯ ಪಡ್ತಾರೆ, ಮತ್ತೊಂದಷ್ಟು ಜನ ಓಪನ್ ಆಗಿ ಮಾತಾಡಿದ್ದಾರೆ. ಇದು KR ಪುರಮಲ್ಲಿ ಒಂದು ಮಾರ್ಕೆಟ್ ವ್ಯವಸ್ಥೆ ಸರಿ ಇಲ್ಲ. 2001ರಿಂದಲೂ SM ಕೃಷ್ಣ ಮುಖ್ಯಮಂತ್ರಿ ಆದ ಕಾಲದಿಂದಲೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಆಗಿಲ್ಲ ಅಂತಂದರೆ ಇನ್ನು ಯಾವ ಸೀಮೆ ಕೆಲಸ ಆಗ್ತಾ ಇದೆ? ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅದೆಷ್ಟು ಮುತುವರ್ಜಿ ವಹಿಸಿ ಇಚ್ಛಾಶಕ್ತಿಯಿಂದ ನೀವು ಕೆಲಸ ಮಾಡ್ತಿದ್ದೀರಿ. ಸೊ ಇದು ಪ್ರಶ್ನೆಗಳಾಗಿ ಉಳ್ಕೊಂಡಿದೆ. KR ಪುರಮಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಹಾಗಾದರೆ ಬ್ರ್ಯಾಂಡ್ ಬೆಂಗಳೂರು ಎಲ್ಲಾಯಿತು ಅನ್ನುವಂಥದ್ದೇ ಪ್ರಶ್ನೆ ಈಗ. ಎಸ್, ನಾಳೆ ಮತ್ತೊಂದು ಏರಿಯಾದಲ್ಲಿ, ಮತ್ತೊಂದು ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿನ ಸಮಸ್ಯೆಗಳನ್ನು ಕೇಳ್ತಾ ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮ್ಮ ಬಟ್ಟೆಯಲ್ಲಿ ಹಾಕ್ಲಿಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಏನು ಪ್ರಾಬ್ಲಮ್ ಆಗಲಿ ಬಿಡುವುದಿಲ್ಲ. ಮಣ್ಣು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇದು ಗದ್ದೆ, ಇದು
ಗದ್ದೆ ಸಂಪೂರ್ಣವಾಗಿ ನಾಶ ಆಗಿದೆ.